ನಂದಿಸಪ್ಪ ಒಂದು ಅರ್ಧ ಕೆಜಿ ಕಡಲೆ ಹಿಟ್ಟು ಒಂದು ಸಾವಿಗೆ ಪಟ್ನ ಕೊಡು. ಹ್ಞೂ ತತ್ತಿ ನಿಂತ್ಕೊಳಕ. ಓಹೋ ಅಮ್ಮಣೇ ರಾಮಕ್ಕ, ಏನಮ್ಮಣಿ ಕಡಲೆ ಹಿಟ್ಟು ಶಾವಿಗೆ ಪಟ್ನ ಎಲ್ಲ ಜೋರಾಗಿ ತಂತಿದ್ಯಾ? ಯಾರು ಬಂದಾರ ಮಣಿ ನೆಂಟ್ರು? ಹಾ ಹಬ್ಬ ಗಿಬ್ಬ ಮಾಡ್ತಿದ್ಯಾನು? ಬೋರಜ್ಜ ಇನ್ಯಾರು ಬಂದಿಲ್ಲ, ನಮ್ಮ ಸಣ್ಣಪ್ಪನ ಮಕ್ಕಳು ಬಂದೇವ್ರಿ. ಇದಾದ ಕಟಾವಿರ್ನಳ್ಳಿಗೆ ಒಂದು ಹೆಣ್ಣಿತ್ತಂತೆ, ನೋಡಕ್ ಹೋಗಿದ್ರಂತೆ. ಹಂಗೇನ ಇಲ್ಲ ಆಸೆ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದಿದ್ರು. ಅಪ್ರೂಪಕ್ಕೆ ಬಂದಿದ್ರು ಅವರು. ಜಾಸ್ತಿ ದಿನ ಆಯ್ತು ಬಂದು, ಅದಕ್ಕೇನ ತಗೊಂಡೋಗೋಣಂತ ಬಂದೆ. ಯಾತೊಂದಿಟ್ಟು ಕೀರು ಗೀರು ಕಾಸಿ ಒಂದೆರಡು ಬೋಂಡ ಹಾಕಿ ಚಿತ್ರಾನ್ನ ಮಾಡೋಣ ಅಂತ. ತಗ್ಗಮಣಿ ನೀನು ನಿನ್ ಗಂಡಿಗೆಳೆ ಒಂದು 4-5 ಕೆಜಿ ಕೋಳಿ ತರ್ಸದ್ ಬಿಟ್ಟು ಇದ್ಯಾತ ಪಾಯಸ ಚಿತ್ರಾನ್ನ ಬೋಂಡ ಅಂತ ಬಂದಿದ್ಯಾ? ಈಗಿನ ಕಾಲದಾಗ ಯಾವ ಮಣಿ ತಿಂತಾರೆ ಇವೆಲ್ಲ ನೆಂಟ್ರುಗಳು? ಹೋಗಿ ಕೋಳಿಗಿಳಿ ತರ್ಸೋಗಮಣಿ ಸುಮ್ಮನೆ. ಒಳ್ಳೆ ಚೆನ್ನಾಗಿ ಕಲ್ತ್ಕೊಂಡ್ರಿದೆ ಹೆಂಗಸ್ರು. 4 ಉಳ್ಳಿಗೆಡ್ಡೆ ಹಚ್ಬಿಟ್ಟು ಎಣ್ಣೆ ಕಾಯ್ಬಿಟ್ಟು ಬೋಂಡ ಅಂತ ಕೊಡೋದು. ಯಾರನ್ನ ಬರ್ಲಿ ಒಂದಿವ್ಸ ನೀರ್ ಕಾಯಿ ಶಾವಿಗೆ ಹಾಕ್ಬಿಟ್ಟು ಪಾಯಸ ಅಂತ ಕೊಟ್ಬಿಡೋದು. ಎದ್ದಾಗಿಂದ ಹಣ್ಣಿರ್ತೈತೆ ಅದಕ್ಕೊಂದು ಗೊಜ್ಜು ಮಾಡ್ಬಿಟ್ಟು ಚಿತ್ರಾನ್ನ ಅಂತ ಕೊಟ್ಬಿಡೋದು. ಅಪ್ನಾಕೈತಿ. ಯಾರು ನೆಂಟ್ರು ಪಂಟ್ರು ಬಂದ ಕೋಳಿ ಸಾರು ಮಾಡಿ ಕ್ರಮಣೆ ಬಾಡ್ನೆಸ್ರು ಗರ್ವಗೊಂಡು ಹೋಗ್ತಾರೆ. ಹೋಗಿ ಬಿಸಿ ಬಿಸಿ ಕೋಳಿ ಸಾರು ಮುದ್ದೆ ಮಾಡಿಕ್ಕಿರೆ ನಿಮ್ಮ ಸಣ್ಣಪ್ಪನ ಮಕ್ಕಳು ಗರ್ವಗೊಂಡು ಹೋಗ್ತಾರೆ. ಹೋಗಿ ತರ್ಸು ನಿನ್ ಗಂಡಿಗೆ ಹೇಳಿ. ಬೋರಜ್ಜ, ಹಂಗಾರ ನನಗೇನು ಆಸೆ ಇಲ್ವೇನೋ ನಮ್ಮ ತವ್ರ ಮನೆ ಕಡೆ ಅಂದ್ರಿ. ನಾನು ಬತ್ತಲೆ ಕೇಳಿದೆ, ಇರ್ರಿ ಬೈಗಿಂದ ಹೋಗಿವಿಂತ್ರಿ ಕೋಳಿ ಸಾರು ಮಾಡ್ತೀವಿ ಉಂಡು ಅಂತ. ಅವ್ರಿದ್ದಾರೆ, ಇಲ್ಲಪ್ಪ ಮೊನ್ನೆ ನವಗ್ರ ಪೂಜೆ ಮಾಡಿಸಿದ್ವಿ, 42 ದಿನ ತಿಂಬಲ್ಲ ಅಂತ ಅಂದ್ರು. ನಾನು ಅದಕ್ಕೆ ಬರೀ ಇದ್ರಾಗ ಹೆಂಗೆ ಕಳ್ಸೋಣ ಅಂತ ಹೇಳಿ ಪಾಯಸ ಮಾಡ್ತಿರೋದು. ಅವರು ಬಾಟೇಶ್ವರ ಉಂಬಲ್ವಂತ ಕಣ ಜೋ. 42 ದಿನ ತಿಮ್ಮಂಗಿಲ್ವಂತ ಐನಾರು ಹೇಳಿದ್ರಂತೆ. ಅದಕ್ಕೆ ಸ್ವೀಟೇ ಮಾಡಿಕ್ಕಣ ಅಂತ. ಅಮ್ಮಣ್ಣಿ ರಾಮಕ್ಕ, ನಾವು ನವಗ್ರಹ ಪೂಜೆ ಮಾಡಿಸ್ಬೇಕಾಗಿತ್ತು. ಈ ಬಾಡ್ನೆಸ್ರನಾಗ ಉಂಬದ್ ಬಿಡ್ಬೇಕಾಕೈತಿ ಅಂತ ನಾವು ನವಗ್ರಹ ಪೂಜೆ ಮಾಡಿಸಿದ್ಕಮ್ಮಣಿ. ಹಿಂಗಂತೀನಿ ಅಂತಲ್ಲ, ಸಾಲವಾಗ್ಲಿ ಸೂಲವಾಗ್ಲಿ ವಾರಕ್ಕೊಂದ್ಸರಿ ಬಾಡ್ನೆಸ್ರಿದ್ದೇ ಚಂದ. ಇಲ್ಲಾಂದ್ರೆ ಅಲ್ಲೂ ಒಟ್ಟಿ 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 ಅಂತ ತಕೊಂಡೆ ಮಣಿ. ಅರ್ಧ ಕೆಜಿನೇ ಆಗ್ಲಿ ತಂದು ಮಾಡಿಸ್ತೀನಿ ಮಳತಾಯಿ. ನೀನು ನುಕ್ಸಾರ ಮಾಡ್ತೀಯ, ನೀನು ಸೆಲ್ಲಾಟ್ಗಾರ ಅಜ್ಜ ನೀನು. ನಾವಗ್ರ ಬಾಡೇಶ್ವರ ಉಂಬದ್ ಬಿಡ್ಬೇಕಾಕೈತಿ ಅಂತ ನಾವಗ್ರ ಪೂಜೆ ಮಾಡ್ಸದ್ ಬಿಟ್ಟವಂತೀವಿ ಅಜ್ಜ. ಸುಮ್ಮ ಕೊಳ ಜಾತ ಇಲ್ದವ ಸುಳ್ಳ ಕೇಳ್ತಾವ್. ಯಾಕೋ ರಾಮಕಯ್ಯ, ಬಾಯಿ ಕಟ್ಟಿಕಿದೀನಿ ತಾಂಡವ ಬಾಯಿ ಅವನ್ನ. ಓಹೋ ಏನ್ಲ ರಾಮಜ್ಜ, ಯಾತ ರಾಮ ಕುಂತಾಗೆ ಜೋರಾಗಿ ಮಾತಾಡ್ತಿದ್ದೆ? ಎಲೆ ಬರ್ರಿ ಗೌಡ್ರಿ ಅತ್ತ ಯಾತ್ ಮಾತಾಡೋಣ. ಯಾರ ನೆಂಟ್ರು ಬೈದ್ರಂತ ಮನೆಗೆ, ಅದಕ್ಕೆ ಪಾಯಸ ಮಾಡಿ ಬೋಂಡ ಮಾಡ್ತೀನಿ ಅಂತಿತ್ತ ಅಮ್ಮ. ನಾನು ಹೋಗಮಣಿ ಬಾಡ್ಗಿಡ್ನೆಸ್ರು ಮಾಡಿಕ್ರಿ ಅಂತನ ನಕ್ಸರ ಮಾಡ್ತಿದ್ಯ ಆತ. ಕುಕ್ಕಳ್ರಿ ಗೌಡ್ರೆ. ನಂದೀಸ, ಎಲ್ಡರ್ದ ಟೀ ಒಂದ್ ಬಿಸ್ಕತಿ ಬಣ್ಣ ಕೊಡ್ಲ, ಯಾಕ ಹೊಟ್ಟಸ್ತಂಗ ಐತೆ? ಯಾಕೆ ಬೋರಯ್ಯೋ, ನನ್ಗೇನ್ ಬಾಯಿಗೇನ್ ಲಕ್ವ ಹೊಡೆದೈತೆ? ನಾನೇನ್ ಟೀ ಕುಡಿಯಲ್ವೇ? ನಂದೀಸ, 3 ಅರ್ಧ ಕೊಡ್ಲ ಟೀನ, ನಾನು ಟೀ ಕುಡಿತೀನಿ. ಆಗಲ್ಲ ಈ ನನ್ನ ಮಗನು ಬಂದ. ಎಲ್ಲಿ ಹೋಗಿದ್ದಲ್ಲ ನಾನು ನಿಮ್ಮ ಅಂತ ಎಲ್ಲ ಹುಡ್ಕಾಡ್ದೆ, ಕಾಮ್ಲೇ ಇಲ್ಲ. ಅಲ್ಲ ಅಲ್ಲ ಗುಡ್ಗಿಲು ಮಿಂಚ್ತೀಯ ಕಣಲ್ಲ ನೀನು. ಅಬ್ಬಬ್ಬಬ್ಬಬ್ಬಬ್ಬ, ಈ ರಾಮಾಯಣ ನಾಟಕದಾಗೆ ಮಾರೀಚ ಜಿಂಕೆ ಐತಲ್ಲ ಹಂಗೆ ಕಣ್ಣಿಗೆ ಕಾಮಿಸ್ತೈತೆ, ಹಿಡ್ಕೊಂಬಕ್ ಬರಲ್ಲ. ಅಲೇ ಸರಿಯಾದ ನನ್ನ ಮಕ್ಕಳ ನೀನು. ಬಾರ ಬೋರಯ್ಯ, ಯಾಕೆ ನಕ್ಷರ ಮಾಡ್ತಿದ್ದೆ ನನ್ನ ಮೇಲೆ? ನಾನೇನು ಪೊಲಿಟಿಷಿಯನ್ ಜಾವ್? ನಾನೇನು ರಾಜಕೀಯನೇ? ಅಲ್ಲಿಗೆ ಹೋಗಕ್ಕೂ ಇಲ್ಲಿಗೆ ಬರೋಕ್ಕೂ ಅದನ್ನ ಮಾತಾಡಕ್ಕೂ ಇದನ್ನ ಮಾತಾಡಕ್ಕೂ ಜಾವ್ ಕಂಡೇವ್ರಿ. ಸೀನಾ ಅಲ್ಲಕ್ಕಲ್ಲ, ನೀನು ರಾಜಕೀಯ ಅಂದಿದ್ಕೆ ನೆನಪಿಗೆ ಬಂತು. ಈ ಸಿದ್ದರಾಮಯ್ಯ ಬದಲಾಗ್ತಾರೆ, CM ಬೇರೆ ಆಗ್ತಾರೆ ಅಂತಿದ್ರಲ್ಲ, ಮುಖ್ಯಮಂತ್ರಿ ಬದಲಾಯಿಸ್ತೀವಿ ಅಂತಿದ್ರು. ಎಲ್ಲಿಗೆ ಬಂತಲ್ಲ ಅದು? ಗೌಡ್ರಿ, CM ಬದಲಾಗ್ತಾರೆ ಅಂತಾರ ಈ 5-6 ತಿಂಗಳಿಂದನೂ ಹೇಳ್ತಾರೆ ಗೌಡ್ರೆ. ಈ CM ಬದಲಾಗ್ಲಿಲ್ಲ, ಬ್ಯಾರರು ಬಿಡ್ಲಿಲ್ಲ. ಇನ್ನೊಂದು ಗೌಡ್ರೆ, ಕಾಂಗ್ರೆಸ್ನಾಗೇನ ಬೇರೆ ಬೇರೆ ತರ ಮಾತಾಡ್ತಾ ಇದಾರೆ. ಒಬ್ರು CM ಸಿದ್ದರಾಮಯ್ಯನೇ ಇರ್ಲಿ ಅಂತಾರೆ, ಇನ್ನೊಬ್ರು DK ಶಿವಕುಮಾರ್ ಆಗ್ಬೇಕು ಅಂತಾರೆ, ಇನ್ನೊಬ್ರು ಪರಮೇಶ್ವರ್ ಆಗ್ಬೇಕು ಅಂತಾರೆ ಗೌಡ್ರೆ. ಇನ್ನು ಕೆಲವರು ಏಕೆ
ನನಗೇನು CM ಕೊಟ್ರು ನಾನು ಮಾಡಲ್ವೋ, ನಾನೇ ಮಾಡಿದ್ದೀನಿ ಅಂತ ಕೆಲವು ಶಾಸಕರು ಸಚಿವರು ಹೇಳ್ತಾರೆ. ಈಗ ಹಿಂಗಾಗ್ಬಿಟ್ಟು CM ಚರ್ಚೆ ಜಾಸ್ತಿ ಆಗ್ಬಿಟ್ಟೆ, CM ಬದಲಾವಣೆ ಚರ್ಚೆ. ಅದಿನ್ನು ಯಾವಾಗ ಆಗ್ತೈತೋ ಬದಲಾವಣೆ ಭಗವಂತ ಗೊತ್ತು ಗೌಡ್ರೆ. ಅಲ್ಲ ಕಳ್ಳ ಸೀನಾ, ಮೊನ್ನೆ ದಿನ ತುಮಕೂರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಇಡೀ ಸರ್ಕಾರವೇ ಬಂದಿತ್ತಂತಲ್ಲ, ಅವಾಗ ಅದೇನೋ ಸಾಧನಾ ಸಮಾವೇಶ ಅಂತ ಏನೋ ಮಾಡಿರಂತೆ. 3 ವರ್ಷ ಸಾಧನೆನ ಇಲ್ಲಿ ಪ್ರೋಗ್ರಾಮ್ ಇಕ್ಕೊಂಡಿದ್ರಂತೆ. ಅವಾಗ ಸರ್ಕಾರದವರೆಲ್ಲ ಬಂದಿದ್ರಂತೆ. ಅವಾಗ ಈ ಪರಮೇಶ್ವರು ನಮ್ಮ ತುಮಕೂರ್ನ ಬೆಂಗಳೂರು ಉತ್ತರ ಎಂದು ಘೋಷಿಸ್ಬೇಕು, ಬೆಂಗಳೂರು ಉತ್ತರ ಮಾಡಬೇಕು ಅಂತನ ಕೇಳವ್ರು ಅಂತೆ. ನಿಜವೇ ಅಲ್ಲ ಗೌಡ್ರೆ? ಹೇಳ್ತೀನಿ ಕೇಳ್ರಿ. ಹೌದು, ಸೋಮವಾರ ಸಾಧನಾ ಸಮಾವೇಶ ಅಂತ ಮಾಡಿದ್ರಂತೆ ತುಮಕೂರು ಜೂನಿಯರ್ ಕಾಲೇಜ್ ಮೈದಾನದಾಗಿ. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ತಿರ್ಗಾ ಜಯಚಂದ್ರ, ಪರಮೇಶ್ವರು, ರಾಜಣ್ಣ ಎಲ್ಲರೂ ಇಡೀ ಸರ್ಕಾರವೇ ಬಂದುಬಿಟ್ಟಿತ್ತು. ಕಂದಾಯ ಕೃಷ್ಣ ಬೈರೇಗೌಡರು ಎಲ್ಲ ಬಂದಿರು. ಅವಾಗ ಮಾತಾಡ್ದ ಈ ಪರಮೇಶ್ವರ್ ಏನ್ ಹೇಳ್ಬಿಟ್ಟವ್ರೆ, ಬೆಂಗಳೂರು ದಕ್ಷಿಣ ರಾಮನಗರ ಆಗಿಬಿಟ್ಟೈತೆ, ಬೆಂಗಳೂರು ಉತ್ತರನ ತುಮಕೂರ್ನ ಬೆಂಗಳೂರು ಉತ್ತರ ಎಂದು ಘೋಷಣೆ ಮಾಡಬೇಕು CM ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟವ್ರೆ. ಈಗಳಪ್ಪ ಪರಮೇಶ್ವರ ಅಂದಿದ್ದೆ ತಡ, ಎಲ್ಲ ಕಡೆ ವಿರೋಧ ವ್ಯಕ್ತ. ಬೇಡಪ್ಪ, ನಮ್ ತುಮಕೂರಾಗೆ ಇರಬೇಕು, ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಅಂತ ಎಲ್ಲ ಬದಲಾಯಿಸಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ವಿರೋಧ ಪಕ್ಷದವರು ಅವರು ಇವರೆಲ್ಲನ ವಿರೋಧ ಮಾಡ್ತಾ ಇದಾರೆ. ಹೂಕಂಡ್ರಿ ಗೌಡ್ರೆ, ತುಮಕೂರು ಉತ್ತರ ಅಂತ ಬದಲಾಯಿಸೋದು ನನಗೂ ಇಷ್ಟ ಇಲ್ಲ. ಅಲ್ಲ, ಬೆಂಗಳೂರು ಉತ್ತರ ಅಂತ ಹೇಳ್ಬಿಟ್ಟು ತುಮಕೂರನ್ನ ಬದಲಾಯಿಸೋದು ಇಷ್ಟ ಇಲ್ಲ. ನಮ್ಮ ತುಮಕೂರೇ, ಅದರ ಐಡೆಂಟಿಟಿ ಇರಲೇಬೇಕು. ಅಲ್ಲ ಕಣ್ಣ, ಈ ಪರಮೇಶ್ವರು ಯಾಕೆ ಹಿಂಗಂದಿರ್ಬೋದು ಗೌಡಿ? ರಾಜಕೀಯ ಏನಾಯ್ತೋ ಎತ್ತಾಯ್ತೋ ನಮಗೂ ಗೊತ್ತಾಗಲ್ಲ. ಆದ್ರೆ ತುಮಕೂರಿನ ಉಸ್ತುವಾರಿ ಸಚಿವರಲ್ವೇ ಈಗ ನಮ್ಮ ಡಾಕ್ಟರ್ G ಪರಮೇಶ್ವರ್ ಅವರು ತುಮಕೂರಿನ ಉಸ್ತುವಾರಿ ಸಚಿವರು, ಅದರ ಜೊತೆಗೆ ಗೃಹ ಸಚಿವರಾಗ್ಬಿಟ್ಟೇವ್ರಿ. ನಮ್ಮ ಕಾಲದಾಗೆ ತುಮಕೂರ್ನ ಸ್ವಲ್ಪ ಡೆವಲಪ್ ಮಾಡಬೇಕು ಅಂತನ ಈ ತರ ಮಾಡ್ತಾ ಇದಾರೆ, ಏನೋ ಗೊತ್ತಿಲ್ಲ ಗೌಡ್ರೆ. ಇದೊಂದೇ ಸಲ ಅಲ್ಲ ಹಿಂಗಂತಿರೋದು. ಹೋದ ವರ್ಷನು ಯಾವ್ದೋ ಒಂದು ಸಭೆನಾಗ ಹಿಂಗೆ ಹೇಳಿದ್ರು, ತುಮಕೂರನ್ನು ಬೆಂಗಳೂರಿನ ಉತ್ತರ ಒಂದು ಮರುನಾಮಕರಣ ಮಾಡಬೇಕು ಅಂತನ. ಆಮೇಲೆ ನಾನು ಹಂಗಂದಿಲ್ಲಪ್ಪ, ತುಮಕೂರು ಯಾವುದೇ ಕಾರಣಕ್ಕೂ ಹೆಸರು ಬದಲಾಯಿಸಲ್ಲ, ತುಮಕೂರಿಗೆ ಫಂಡ್ ಜಾಸ್ತಿ ಬರಬೇಕು, ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ಹೇಳ್ಬಿಟ್ಟು ಈ ತರ ಅಂದಿದ್ದಷ್ಟೇ ಅಂತ ಹೇಳಿದ್ರು ಗೌಡ್ರೆ. ಒಟ್ನಾಗೆ ಈ ತರ ಈಗ ಬೆಂಗಳೂರು ಉತ್ತರ ಆಗಬೇಕು ಅಂತನ ಬಹಳ ಚರ್ಚೆ ಆಗ್ತಾ ಐತಿ. ವಿರೋಧ ಪಕ್ಷದ ನಾಯಕ ಅಶೋಕ್ರವರು ಮೊನ್ನೆ ಒಳ್ಳೆ ಟಾಂಗು ಕೊಟ್ಟುಬಿಟ್ಟವ್ರು. ಯಾರಿಗೆ? ಪರಮೇಶ್ವರ್ ಅವ್ರಿಗೆ. ಉಕಂಡ್ರಿ, ನೀವು ಇಡೀ ಕರ್ನಾಟಕಲ್ಲಿನ ಬೆಂಗಳೂರು ಅದು ಬೆಂಗಳೂರು ಇದು ಅಂತ ಘೋಷಣೆ ಮಾಡ್ಬಿಡ್ರಿ, ಎಲ್ಲ ಕರ್ನಾಟಕ ಬಿಟ್ಬಿಟ್ಟು ಬೆಂಗಳೂರು ಅಂತಾನೆ ಘೋಷಣೆ ಮಾಡ್ರಿ ಅಂತಾನೆ ಟಾಂಗು ಕೊಟ್ಟುಬಿಟ್ಟವ್ರೆ. ಅಯ್ಯೋ ಗೌಡ್ರೆ, ಇವ್ರು ರಾಜಕೀಯದಾರ ಅದು ಇದು ಮಾತಾಡ್ತಿರ್ತಾರೆ ಗೌಡ್ರೆ ಅಲ್ವೇ? ಅವ್ರದ್ದು ನಮ್ಮ ಬದುಕು ನಾವು ಮಾಡ್ಕೋಬೇಕು. ಏನ ಅಂತೀರಾ? ತುಮಕೂರ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದಾಳೆ. ತುಮಕೂರು ಹೆಸರು ತುಮಕೂರು ಹೆಸರಾಗೆ ಉಳಿದಿರ್ಬೇಕು. ಅಭಿವೃದ್ಧಿ ಏನ ಮಾಡ್ಕಂಬ್ಲಿ. ಅದೇನೋ ಮೆಟ್ರೋ ಮಾಡ್ತಾರಂತೆ, ಬೆಂಗಳೂರಿಂದ ಸೀದಾ ತುಮಕೂರಿಗೆ ಮೆಟ್ರೋ ಬತ್ತೈತಂತೆ, ದಾವಣಗೆರೆಯಿಂದ ತುಮಕೂರು ಸೀರಾ ಇಲ್ಲೆಲ್ಲ ರೈಲು ಓಡಾಡ್ತಾವಂತೆ. ಇವೆಲ್ಲ ಅನುಕೂಲ ಕಾಣಲ್ಲ ನಮ್ಗು. ಆದ್ರೆ ತುಮಕೂರು ಹೆಸರು ಯಾವುದೇ ಕಾರಣಕ್ಕೂ ಬದಲಾಯಿಸಿರ್ ನಮಗೂ ಹಿಡ್ಸಲ್ಲ ಕಂಡ. ನಾವು ತುಮಕೂರು ಜಿಲ್ಲಾರು, ನಮ್ದು ತುಮಕೂರು ಅಂತ ಹೆಸರು ಎಂತ ಚಂದ ಕೈತಳು. ತುಮಕೂರಾಗೆ ಉಳಿಬೇಕಣಲೆ. ಗೌಡ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ತುಮಕೂರು ಹೆಸರು ಯಾವುದೇ ಕಾರಣಕ್ಕೂ ಬದಲಾಗಬಾರದು. ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗ ನಾವು ತುಮಕೂರರಪ್ಪ, ನಾವು ಸಿರಾದರಪ್ಪ, ನಾವು ಮಲಗಿರಪ್ಪ, ನಾವು ಪಾವುಗಡದರಪ್ಪ, ನಾವು ಚಿಕ್ಕನಾಯಕನಹಳ್ಳಿರಪ್ಪ, ನಾವು ತಿಪ್ಪಟೂರರಪ್ಪ, ತುರುವೇಕೆರಪ್ಪ
ಬಹಳ ಖುಷಿ ಆಕೈತಿ. ಕಲ್ಪತರು ನಾಡು ಅಂತಂದ್ರೆ ಎಷ್ಟು ಬೆಲೆ ಐತೆ, ಎಷ್ಟು ಗೌರವ ಐತೆ ಗೌಡ್ರೆ. ಕಲ್ಪ ವೃಕ್ಷ, ತೆಂಗಿನ ಮರ, ತೆಂಗು ಬೆಳೆಯೋ ನಾಡು ನಮ್ಮದು ಕಲ್ಪತರು ನಾಡು. ವಿದ್ಯಾಸಿರಿ, ಆಹಾ, ಅಕ್ಷರ ದಾಸೋಹ, ಅನ್ನ ದಾಸೋಹ, ತ್ರಿವಿಧ ದಾಸೋಹಿಗಳ ನಾಡು. ಇದನ್ನ ಹೇಳ್ತಾ ಇದ್ರೆ ನಮಗೆ ಕೇಳಕ್ಕೆ ಆನಂದವಾಗೈತೆ ಗೌಡ್ರೆ. ಇಂಥ ಹೆಸರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡದು. ನಾನು ಈಗ ಇದರಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಂತಿರೋದು ಅಷ್ಟೇ. ದಯವಿಟ್ಟು ಯಾವುದೇ ಕಾರಣಕ್ಕೂ ತುಮಕೂರನ್ನು ಹೆಸರನ್ನು ಬದಲಾಯಿಸಬೇಡಿ. ಅಭಿವೃದ್ಧಿ ಮಾಡಿ, ನೀವು ಸ್ಮಾರ್ಟ್ ಸಿಟಿ ಮಾಡಿ, ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ತಗೊಂಬನ್ನಿ, ನಮ್ಮ ಜನರಿಗೆ ಕೆಲಸ ಕಾರ್ಯಗಳನ್ನು ಕೊಡಿ, ರಸ್ತೆಗಳನ್ನು ಸರಿ ಮಾಡಿ, ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ, ಬೇಡ ಅನ್ನಲ್ಲ. ಆದರೆ ತುಮಕೂರಿನ ಹೆಸರಿಗೆ ಯಾವುದೇ ಧಕ್ಕೆ ಆಗದಂತೆ, ತುಮಕೂರು ಹೆಸರನ್ನು ಬದಲಾಯಿಸದಂತೆ ನೋಡ್ಕೊಳ್ಳಿ ಎಂಬುದು ನನ್ನ ಉದ್ದೇಶ ಗೌಡ್ರೆ. ಅಲ್ಲ ಕಳ್ಳ ಸೀನಪ್ಪ, ಇದೆಲ್ಲ ಇರ್ಲಿ ಬಿಡು. ಈ DK ಶಿವಕುಮಾರ್ನು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಇಬ್ರು ಕಿತ್ತಾಡ್ತಾ ಇದಾರಂತಲ್ಲ, ಯಾಕಲ್ಲ ಗೌಡ್ರೆ? ರಾಜಕೀಯ ಅಂದ್ರೆ ಹಂಗಲ್ವಾ? ಒಬ್ರ ಬಗ್ಗೆ ಇನ್ನೊಬ್ರು, ಇನ್ನೊಬ್ರ ಬಗ್ಗೆ ಮತ್ತೊಬ್ರು ಮಾತಾಡ್ತಾನೆ ಇರ್ತಾರೆ. ತಲೆ ಕೆಡಿಸ್ಕೊಂಗಿಲ್ಲ. ಈಗ ಎಲ್ಲ ಮಾತಾಡ್ತಾನ ನಿಖಿಲ್ ಕುಮಾರಸ್ವಾಮಿ ಅವ್ರ ಸ್ಟೇಟಸ್ ಏನು ಎಂಬುದು ತಿಳ್ಕೊಬೇಕು. ಅವರು ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ, ನಾನು ಅವ್ರ ಬಗ್ಗೆ ಮಾತಾಡಂಗಿಲ್ಲ, ನಾನು ಮಾತಾಡೋದು ಇಲ್ಲ. ಅವ್ರ ಸ್ಟೇಟಸ್ ಏನು ಅಂತ ಅವರೇ ತಿಳ್ಕೊಂಬ್ಲಿ ಅಂತ ಹೇಳ್ಬಿಟ್ಟವ್ರಿ. ಅದಕ್ಕೆ ಈ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಫುಲ್ ಸಿಟ್ಟು ಬಂದ್ಬಿಟ್ಟೈತಿ. ನನ್ನ ಸ್ಟೇಟಸ್ ಬಗ್ಗೆ ನೀನ್ ಮಾತಾಡ್ತೀರ DK ಶಿವಕುಮಾರ್ ಸಾಹೇಬ್ರೆ? ಮುಂದಿನ ಎಲೆಕ್ಷನ್ನಾಗೆ ನನ್ನ ಸ್ಟೇಟಸ್ ಏನು ಅಂತ ಗೊತ್ತಾಗೈತೆ. ನಿಮಗೆ ಅಧಿಕಾರ ಕೊಟ್ಟಿರೋದು, ಅಧಿಕಾರದ ಭಿಕ್ಷೆ ಕೊಟ್ಟಿರೋದು ಜನರು. ಅದನ್ನ ಗೌರವನ ಕಾಪಾಡ್ಕೊಂಡು ಹೋಗ್ರಿ, ಒಳ್ಳೆ ಕೆಲಸ ಮಾಡ್ರಿ ಅಂತನ ಅದು ಇದು ಅಂತ ಹೇಳವ್ರೆ ಗೌಡ್ರೆ. ಅವ್ರದ್ದು ಬಿಡ್ರಿ, ಮಾತುಕತೆ ಜಾಸ್ತಿ ಇರ್ತೈತಿ ನಮಗೆ ಯಾಕೆ. ಅಲ್ಲ ಕಂಡ ಸೀನಾ, ಈ KN ರಾಜಣ್ಣರು ಪರಮೇಶ್ವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದಾರಂತ ಕಂಡ್ಲ, ನಿಜವೇ ಅನ್ಲ? ಹ್ಞೂ ಗೌಡ್ರಿ, ನಾನು ಆಗಲೇ ಹೇಳಿಲ್ವಾ ಭಿನ್ನಾಭಿಪ್ರಾಯ ಐತೆ ಅಂತನ. ರಾಜಣ್ಣರಿಗೆ ಪರಮೇಶ್ವರು CM ಆಗಬೇಕು, ಬ್ಯಾರರಿಗೆ DK ಶಿವಕುಮಾರ್ ಆಗಬೇಕು. ಈಗ ಹಿಂಗೆಲ್ಲ ಐತೆ. ಇದ್ರ ಮಧ್ಯದಾಗೆ ಗೌಡ್ರೆ, ಯಾಕಪ್ಪ ಹೇಳೋದು ಮರೆತೆ ನಾನು, ಈ BJP-ನಲ್ಲಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಎಂಬುದು ಬಹಳ ಚರ್ಚೆ ಆಕೈತಿ ಇವಾಗ. BJP ಪಕ್ಷದಾಗೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಎಂಬುದೊಂದು ಚರ್ಚೆ. ಈಗ ವಿಜಯೇಂದ್ರ ಅವರಂತೂ ತಲೆ ಕೆಡಿಸ್ಕೊಂತ ಇದಾರೆ, ನಾನೇ ರಾಜ್ಯಾಧ್ಯಕ್ಷ ಆಗಬೇಕು ಅಂತಾನ. CM ಮಾಜಿ CM ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಇದ್ರಲ್ಲ, ಅವರು ನಾನಾಗಬೇಕು ಅಂತ ಅವರು. ಯಾಕನ ನಮ್ಮ ಯತ್ನಾಳ್ ಸಾಹೇಬರು BJP ಬರೋಂಗ್ ಕಾಮಲ್ಲ. ಇವೆಲ್ಲ BJP ಇದಾವೆ, ಒಂದೊಂದು ಪಕ್ಷದಾಗ ಒಂದೊಂದ್ ತರ ಇದಾವೆ ಗೌಡ್ರೆ. ಕುಮಾರಣ್ಣನ ಕತೆ ಒಂದು, ಯತ್ನಾಳ್ ಸಾಹೇಬ್ರು ಕತೆ ಒಂದು, ಈ ಕಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಕತೆ ಒಂದು. ದಿನ ಚರ್ಚೆ ನಡೀತಾನೆ ಇರ್ತವೆ. ಆದ್ರೆ ನಾವು ಇವನ್ನೆಲ್ಲ ನೋಡ್ಕೊಂಡು ನಮ್ಮ ಬದುಕು ನಾವು ಚಂದಾಗ ಮಾಡ್ಕೊಂಡು ಹೋದ್ರೆ ಬದುಕ್ತೀವಿ. ಬರೇ ರಾಜಕೀಯ ಅಂತ ಓಡಾಡ್ಕೊಂಡಿದ್ರೆ ನಮಗೆ ರೈತರಿಗೆ ಆದತೆ ಗೌಡ್ರೆ ಅಲ್ವಾ? ಲೇ ಸೀನಪ್ಪ, ರಾಜಕೀಯದಂಗಿರ್ಲಿಕ್ಕಲ್ಲ, ಈ ವರ್ಷ ಮಳೆ ಬತ್ತೈತೆ ಅಲ್ಲ. ಮೊನ್ನೆ ದಿನ ಹೇಳ್ಬಿಟ್ಟು ಎದುರಿಸಿದ್ದಲ್ಲ ಮಳೆ ಕಮ್ಮಿ ಅಂತಾನ, ಬತ್ತೈತಾನ ಈ ವರ್ಷ? ಬರಜ ಮಳೆ ಈ ವರ್ಷ ಕಮ್ಮಿ ಅಂತ ಕಾಣಜ. ಮೇ 26ನೇ ತಾರೀಕಿಂದ ಮಾನ್ಸೂನ್ ಮಾರುತಗಳು ನಮ್ಮ ಭಾರತಕ್ಕೆ ಬರ್ತವೆ. ಅದರಾಗೂ ಮೇ 26ನೇ ತಾರೀಕಿಗೆ ಕೇರಳಕ್ಕೆ ಬರ್ತವಂತೆ. ಅದಾದ್ಮೇಲೆ ಒಂದು 5-6 ದಿನಕ್ಕೆ ಕರ್ನಾಟಕಕ್ಕೆ ಬರ್ತವೆ. ಆ ಮೇ 26 ಲಾಸ್ಟ್, ಮೇ ಕೊನೆಗೆಲ್ಲ ನಮ್ಮ ಕರ್ನಾಟಕದಾಗ ಮಳೆ ಶುರುವಾಕೈತಿ ಕಣಜ. ಯಾ ಟಿವಿಯಾಗ ನೋಡ್ತಿದ್ದೆ, ವರ್ಷ 80 ಸೆಂಟಿಮೀಟರ್ ಮಳೆ ಬತ್ತೈತಿ ಅಂತಂದ್ರೆ ಈಗ ಒಂದು 7-8% ಕಮ್ಮಿ ಆಕೈತೆ ಅಂತ ಕಣಜ ಮಳೆ. ಅದೇ ಆತಂಕ. ಒಟ್ನಾಗೆ ನಮ್ಮ ಕರ್ನಾಟಕಕ್ಕೆ ಮಳೆ ಬಂದ್ರೆ ಕಣಜ, ಅಲ್ಲ ಕರ್ನಾಟಕಕ್ಕಲ್ಲ ಇಡೀ ಭಾರತ ದೇಶಕ್ಕೆ ಮಳೆ ಬರ್ಬೇಕು ಬಿಡು. ಯಾಕೆ ಹೇಳು? ಭಾರತ ದೇಶ ಕೃಷಿ
ಮಳೆ ನೆಚ್ಕೊಂಡೆ ನಾವು ಮಾಡೋದು. ಏನದು ನಮ್ಮ ದೇಶದಾಗೆ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಎರಡು ಭಾಗ. ಉತ್ತರ ಭಾರತದಾಗ ಏನಿಲ್ಲ, ನದಿಗಳು ಯಾವಾಗಲೂ ಹರಿತಿರ್ತಾವ ಗಣೇಶ, ಅವ್ರಿಗೆ ನೀರಿಗೆ ಬರ ಇಲ್ಲ. ಮಳೆಗಾಲದಾಗೆ ಮಳೆ ನೀರು ಬಂದು ತುಂಬಿಕೊಂಡು ಹರಿತವೆ. ಬೇಸಿಗೆ ಕಾಲದಾಗೆ ಹಿಮಾಲಯ ಕರಗ್ಬಿಟ್ಟು ಅದು ನೀರಾಗ ಹರಿತೈತಿ. ಆದ್ರೆ ನಮ್ಮ ದಕ್ಷಿಣ ಭಾರತದಾಗ ಹಂಗಲ್ಲ ಗಣೇಶ. ನಮ್ಮ ರಾಜ್ಯಗಳಾಗ ಮಳೆ ಬಂದ್ರೆ ನದಿ ತುಂಬರಿತವೆ, ಇಲ್ಲ ಅಂತಂದ್ರೆ ನದಿ ಎಲ್ಲ ಬತ್ತೋಗ್ಬಿಟ್ಟು ನೀರಿಗೆ ಬರ ಬಂದ್ಬಿಡ್ತೈತಿ. ನಿಜ ಕಣಲೇ ಶೀನಾ. ಅದಕ್ಕೆ ನಮ್ಮ ಕರ್ನಾಟಕ ತಮಿಳ್ನಾಡು ಇಲ್ಲೆಲ್ಲನ ನೀರ್ಗೆ ಒಡೆದಾಡ್ತಾರೆ, ಕಾವೇರಿ ನೀರ್ಗೆ. ಹೂಕಂಗವ್ರಿ, ಉತ್ತರ ಭಾರತದ ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧು ಈ ನದಿಗಳೆಲ್ಲ ವರ್ಷದ 365 ದಿನ ಹರಿತವೆ ಗೌಡ್ರೆ. ಮಳೆಗಾಲದಾಗ ಮಳೆ ನೀರಿನಿಂದ ತುಂಬಿ ಹರಿತವೆ. ಬೇಸಿಗೆ ಕಾಲ ಬಂತು ಅಂದ್ರೆ ಹಿಮಾಲಯ ಕರಗಿ ಅದು ತುಂಬ ಹರಿತವೆ. ಬಂದಿರೋದು ನಮ್ಮ ದಕ್ಷಿಣ ಭಾರತದ ನದಿಗಳಿಗೆ. ಇವು ಬೇಸಿಗೆಗೆ ಬತ್ತೋಗಿ ಬಿಡ್ತವೆ. ಬತ್ತೋಕವೆ ಅಂದ್ರೆ ನೀರು ಕಮ್ಮಿ ಹಾಕವೆ, ಮಳೆಗಾಲದಾಗ ಹರಿತವೆ. ಆ ಮಳೆಗಾಲದಾಗ ಹರಿಬೇಕು ಅಂದ್ರೆ ಜೋರಾಗಿ ಮಳೆ ಬರ್ಬೇಕು. ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಪತಿ ಇವೆಲ್ಲನ ನಮ್ಮ ದಕ್ಷಿಣ ಭಾರತದ ನದಿಗಳು ಗೌಡ್ರೆ. ಇವಕ್ಕೆ ಮಳೆ ಬೇಕೇ ಬೇಕು. ಹೂಕಳ್ಳ ಸೀನಾ, ಈಗ ಈ ನದಿಗೊಳಗ್ ನೀರ್ ಕಮ್ಮಿ ಆಗಿಬಿಟ್ರೆ ರೈತರು ಬೆಳೆ ಬೆಳ್ಕೊಂಬೋದು ಕಷ್ಟ ಆಕೈತ್ ಕಣಲಿ. ಈಗ ನಮ್ಗೆ ಹಂಗ ಇವ್ಯಾತಪ್ಪ ಹೇಮಾವತಿ ನೀರ್ ಬಿಡ್ತೀವಿ ಅಂತ ಇದಾರೆ. ಈ ವರ್ಷನೂ ಏನೋ ಬಿಟ್ರೆ ಚಂದ ಕಳ್ಳಂಬೆಳದ ಕೆರೆ ಬಿಟ್ಟು ಕಳ್ಳಂಬೆಳದಿಂದ ಹಿಂಗೆ ಬೂಬ್ಸೋರದ ಕೆರೆ, ಅಜ್ಜನಹಳ್ಳಿ ಕೆರೆ, ಇಲ್ಲ ತಿರ್ಗಾ ಸಿರಾಜ್ ಕೆರೆ, ಸಿರಾದಿಂದನ ಮದ್ಲೂರ್ ಕೆರೆಗೆ ಏಕ ಹಿಂಗ್ ಬಿಟ್ಬಿಟ್ರೆ ಹೆಂಗ ಈ ಸುತ್ತಮುತ್ತ ಇರೋ ರೈತರುಗಳಿಗೆ ಸಮಸ್ಯೆ ಆಗಲ್ ಕಳ್ಳ. ಯಾವಾಗ ಬಿಡ್ತಾರೋ ಏನೋ ಗೊತ್ತಿಲ್ಲ ಇನ್ನೂ. ಗೌಡ್ರೆ, ಇನ್ನೊಂದು ಇಡೀ ನಮ್ಮ ಭಾರತ ದೇಶದಾಗೆ ಮಳೆಯನ್ನೇ ನಂಬಿಕೊಂಡು 60% ರೈತರು ಬೆಳೆ ಬೆಳೀತಿರೋದು. ಏನೋ ಮಳೆ ಬಂದ್ರೆ ಅವ್ರ ಜೀವನ. ಇನ್ನ ನೀರಾವರಿ ಅಂತ ಹೇಳ್ಬಿಟ್ಟು 40% ಬೆಳೀತಾರೆ. ಮಳೆ ಬಂದ್ರೆ ರೈತರಿಗೆ ಖುಷಿ, ರೈತರಿಗೆ ಹಬ್ಬ. ಮಳೆ ಬರ್ಲಿಲ್ಲ ಅಂತಂದ್ರೆ ಮಕ ಎಲ್ಲ ಇಳೆ ಬಿಡಂಗ ಆಕೈತಿ. ಇನ್ನೊಂದು ಗೌಡ್ರೆ, ಮಳೆ ಚಂದಾಗ ಬಂತು ಅಂದ್ರೆ ನೀರಿನ ವಿವಾದಗಳೇ ಇರಲ್ಲ. ತಮಿಳ್ನಾಡಿಗೂ ನಮ್ಮ ಕರ್ನಾಟಕಕ್ಕೂ ಕಾವೇರಿ ವಿವಾದ ಯಾವಾಗಲೂ ಬೆಂಕಿ ಹೆಚ್ಕೊಂತಾನೆ ಇರ್ತೈತಿ. ನಮ್ಮ ಕರ್ನಾಟಕದಲ್ಲಿ ಕುಡಿಯಕ್ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ತಮಿಳ್ನಾಡಲ್ಲಿ ಏನ್ ಮಾಡ್ತಾರೆ ಗೊತ್ತೇ, ನಮಗೆ ಕೃಷಿಗೆ ನೀರಿಲ್ಲ ಅಂತ ಪಟ್ಟಿಡ್ಕೊಂಡ್ ಕುಕೊಂತಾರೆ. ಇಲ್ಲಿ ನಮ್ಮ ಕರ್ನಾಟಕದಾಗ ಕುಡಿಯಕ್ಕೆ ಇರಲ್ಲ, ಅವ್ರಿಗೆ ಕೃಷಿ ಮಾಡಕ್ ನೀರು ಬೇಕು ಅಂತಾರೆ. ಈಗ ಚೆನ್ನಾಗಿ ಮಳೆ ಆಯ್ತು ಅಂತಂದ್ರೆ ಅವ್ರಿಗೂ ನೀರಿನ ಅವಶ್ಯಕತೆ ಇರಲ್ಲ, ನಮಗೂ ನೀರಿನ ಅವಶ್ಯಕತೆ ಇರಲ್ಲ. ಇಂಥ ಸಮಸ್ಯೆಗಳೇ ಬಗೆಹರಿದೋಗ್ಬಿಡ್ತವೆ. ಅದಕ್ಕೆ ಮಳೆ ಚಂದಕ್ ನಡೆಸ್ಬೇಕು ಗೌಡ್ರಿ. ಹೆಂಗ ಆಕೈತ್ ಬಿಡ್ಲ ಅತ್ತ, ವರ್ಷ ಏನ್ ನಡೀತೈತೆ ನಡ್ಕೊಂಡು ಹೋಗೈತೆ. ಮನೆ ದಿನ ಬೇರೆ ಮಳೆ ಕಮ್ಮಿ ಅದಾತ, ಎಲ್ ನೀನು ಅಂತ ಹೇಳ್ತಿದ್ದೆ. ಇವಾಗ ಸುಮಾರಿಗೆ ಬತ್ತೈತಿ ಅಂತ ಹೇಳ್ತಿದ್ಯ. ಹೆಂಗ ನೋಡ ತಡಿಬೇಕು, ದೇವ್ರ ದಯ್ಯ. ನಮ್ ಕೈಯಾಗ ಏನೈತೇಳು, ಮಲ್ರಾಯ ಸ್ವಾಮಿ ಬಂದ್ರೆ ನಮ್ ಬದುಕು, ಇಲ್ಲ ಅಂದ್ರೆ ಕಷ್ಟಕ್ ಬತ್ತೈತಿ. ಬತ್ತೈತಿ ಬಿಡ್ರಿ ಗೌಡ್ರೆ, ನೋಡ್ಬೇಕು. ಅದೇ ಹೇಳ್ತಾರಲ್ಲ, ಮಾನ್ಸೂನ್ ಮಳೆ ನಡುವೆ ಭಾರತದ ರೈತರ ಜೂಜಾಟ ಅಂತಾರ. ನೋಡೋಣ, ಬರಪ್ಪೋ ಮಲ್ರಾಯ ನೀನು ಬಂದಂಗೋ ದೇವೇಂದ್ರ, ಬತ್ತೀನಿ ಎಂಬುತ್ತ ಭಾಷೆಯ ಕೊಟ್ಟಂತ ಭಾಷೆಗೆ ನೀ ತಪ್ಪದಲ್ಲೋ ಮಲ್ರಾಯ ಅಂತ ನಾವು ಹಾಡಾಡ್ಬೇಕಷ್ಟೇನ. ಬತ್ತೈತ್ ಗೌಡ್ರೆ, ರೈತರನ್ನ ಮಾತ್ರ ಕೈ ಬಿಡಲ್ಲ ಮಲ್ರಾಯ, ಬತ್ತೈತೆ ಕಾಯ್ಬೇಕಷ್ಟೇನ. ನೋಡೋಣ ನಡಿಯಲ್ಲ.